ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಒಂದು ರೀತಿಯಾಗಿ ಪ್ರತಿಯೊಬ್ಬರನ್ನು ಅಚ್ಚರಿಗೆ ದೂಡಿದೆ. ಕಾರಣ ಏನು ಅಂತಂದರೆ, ಒಂದು ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರ ಪಲ್ಟಿಯಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಮೊದಲ ಪ್ರಯತ್ನದಲ್ಲೇ ವಿಜಯ ಪತಾಕೆ ಹಾರಿದೆ. ಡಿಎಂಕೆ ಪಕ್ಷವನ್ನು ನಟ ವಿಜಯ್ ಅವರ ಟಿವಿಕೆ ಪಕ್ಷ ಧೂಳಿಪಟ ಮಾಡಿದೆ. 110 ಕ್ಷೇತ್ರ, ಆದರೆ ಅಪ್ಡೇಟ್ ಆಗಿ ಸಿಗ್ತಿರುವಂಥದ್ದು 107 ಕ್ಷೇತ್ರ. ಸೊ ಇನ್ನು 11 ಕ್ಷೇತ್ರ ಬೇಕು ಟಿವಿಕೆಗೆ ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಸನಿಹದಲ್ಲಿದೆ ಟಿವಿಕೆ. ಆದರೆ ಅಗತ್ಯವಿರುವಂಥ ಸಂಖ್ಯೆಯ ಕೊರತೆ ಈಗ ಕಾಡ್ತಾ ಇದೆ. 11 ಸೀಟ್ ಬೇಕು ಮ್ಯಾಜಿಕ್ ನಂಬರ್ ತಲುಪಲಿಕ್ಕೆ ಟಿವಿಕೆಗೆ. 118, ಈಗ 107 ಆಗಿದೆ. ಅದು ಆ ನಂಬರ್ ಜಾಸ್ತಿ ಅಂತೂ ಆಗೋದಿಲ್ಲ. ಬಟ್ ಇನ್ನೊಂದು ಕಡೆಯಲ್ಲಿ ಡಿಎಂಕೆ ತನ್ನ ನಂಬರನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. 60-65 ಇತ್ತು, ಈಗ 71ಕ್ಕೆ ಬಂದಿದೆ. ಅಫಿಷಿಯಲ್ ಆಗಿ ಎಲ್ಲ ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿಲ್ಲ. ಎಷ್ಟೋ ಕ್ಷೇತ್ರಗಳಿನ್ನೂ ಕೂಡ ಕೌಂಟಿಂಗ್ನಲ್ಲಿದೆ. ಲೀಡಿಂಗು, ಟ್ರಯಲ್ಲು ಈ ಹಂತದಲ್ಲೇ ಇದೆ. ಸೊ ಹೀಗಾಗಿ ಆ ನಂಬರ್ ಏನಾದರೂ ತೀರಾ ಕಮ್ಮಿ ಆಯ್ತಾ ಹೋಯಿತು ಅಂತಾದರೆ 107 ಅಕಸ್ಮಾತ್ 100ಕ್ಕಿಂತ ಕಡಿಮೆ ಬಂತು ಅಂತಾದರೆ ಆಗ ಟಿವಿಕೆಗೆ ಅಧಿಕಾರ ತುಂಬ ದೂರ ಹೋಗ್ತಾ ಇರುತ್ತೆ. ಯಾಕೆಂದರೆ ಈಗ 10 ಸೀಟ್ ಹೆಂಗೋ ಮ್ಯಾನೇಜ್ ಮಾಡಬಹುದು. 10ಕ್ಕಿಂತ ಜಾಸ್ತಿ ಆಯಿತು ಅಂತಾದರೆ ಆ ಕೊರತೆ ಆಗ AIADMKನೇ ಟಿವಿಕೆ ಮುಂದೆ ಇರುವಂಥ ಆಪ್ಷನ್. ಅದನ್ನು ಹೊರತುಪಡಿಸಿದರೆ DMK ಇದೆ. ಈಗ ಚುನಾವಣೆಯನ್ನು ಫೈಟ್ ಮಾಡ್ಕೊಂಡು ಬಂದಿದ್ದೇ DMK ವಿರುದ್ಧ. ಸ್ಟಾಲಿನ್ ಅಂಕಲ್ ಈ ರೀತಿಯಾಗಿ ಮೂದಲಿಸಿ ಟೀಕೆ ಮಾಡಿ ಇದೆಲ್ಲವನ್ನ ಮಾಡಿಕೊಂಡು ಪ್ರಸ್ತುತ ಈಗ ಇರುವಂಥ ಸ್ಟಾಲಿನ್ ಅವರ ಸರ್ಕಾರದ ವಿರುದ್ಧನೇ ನಟ ವಿಜಯ್ ಚುನಾವಣಾ ರ್ಯಾಲಿಗಳನ್ನು ಮಾಡಿದ್ದದ್ದು, ಕ್ಯಾಂಪೇನ್ಗಳನ್ನು ಮಾಡಿದ್ದದ್ದು. ಸೊ ಅವರ ಜೊತೆಗೆ ಹೋಗೋದು ತುಂಬ ಕಡಿಮೆ, ಆ ಸಾಧ್ಯತೆ ತುಂಬ ಕಡಿಮೆ. ಬಟ್ ಇನ್ನೂ 2 ಆಪ್ಷನ್ ಇದೆ. ಒಂದು, ಆ ಒಂದು ಸೀಟ್ ಸಂಖ್ಯೆ ಏನಿದೆ 107 ತುಂಬ ಕೆಳಗಡೆ ಹೋಯಿತು ಅಂತಾದರೆ AIADMK ಒಂದೇ ಟಿವಿಕೆ ಮುಂದೆ ಇರುವಂಥ ಒಂದು ಆಪ್ಷನ್. ಅಥವಾ 107, 108 ಆಯಿತು, 109 ಆಯಿತು, 10 ಆಯಿತು, ಇಲ್ಲಿಗೆ ಬಂದು ನಿಂತ್ಕೊಂಡ್ರೂ ಕೂಡ AIADMK ಹೊರತುಪಡಿಸಿ ಟಿವಿಕೆ ಮುಂದೆ ಆಪ್ಷನ್ಗಳಿರ್ತವೆ. ಕಾಂಗ್ರೆಸ್ ಇದೆ, ಅದರ ಜೊತೆಗೆ PMK ಇದೆ, ಕಮ್ಯುನಿಸ್ಟ್ ಪಕ್ಷ ಇದೆ. ಕಾಂಗ್ರೆಸ್ ಈಗ 5ರಲ್ಲಿ 1 ಗೆದ್ದಿದೆ, ಅಂದರೆ 5 ಮುನ್ನಡೆ ಇತ್ತು, 1 ಗೆದ್ದಿದೆ, ಏನು 4 ಲೀಡಿಂಗ್ನಲ್ಲಿದೆ. ಚುನಾವಣಾ ಆಯೋಗದ ಅಫಿಷಿಯಲ್ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಅಕಸ್ಮಾತ್ ಏನಾದರೂ ಆ 5 ಕ್ಷೇತ್ರಗಳನ್ನು ಗೆಲ್ತು ಅಂತ ಇಟ್ಕೊಳ್ಳಿ, ಆಗ ಟಿವಿಕೆ ಜೊತೆ ಸೇರಿದ್ರೆ ಟಿವಿಕೆ ಕೊರತೆ ಇರೋಂಥದ್ದು ಅಕಸ್ಮಾತ್ 110 ಬಂದರೆ ಕೇವಲ 3. ಸೊ ಅದನ್ನು ಕಮ್ಯುನಿಸ್ಟ್ ಪಕ್ಷದಿಂದ ಪಡ್ಕೊಬಹುದು, PMKಯಿಂದ ಪಡ್ಕೊಳ್ಬಹುದು. ಸೊ ಈ ರೀತಿಯಾದಂಥ ಆಪ್ಷನ್ಸ್ ಇರುತ್ತೆ. ಬಟ್ ಕಂಡೀಷನ್ಸ್ ಅಪ್ಲೈ ಏನು ಅಂತಂದರೆ, ಟಿವಿಕೆಯ ಸಂಖ್ಯೆ 110 ಆಸುಪಾಸಿನಲ್ಲೇ ಇರಬೇಕು. ಒಂದು ವೇಳೆ ಅದು 100ಕ್ಕಿಂತ ಕಡಿಮೆ ಬಿತ್ತು ಅಂತಾದರೆ, ಈಗ ನೋಡಿ ನಿಧಾನಕ್ಕೆ DMK ನಂಬರ್ ರೈಸ್ ಆಗ್ತಾ ಇದೆ. 75 ಇದ್ದದ್ದು 78 ಆಗ್ತಾ ಇದೆ. ಸೊ DMK ಹೆಚ್ಚು ಗಳಿಸ್ತಾ ಹೋದಷ್ಟು ಅಧಿಕಾರಕ್ಕಂತೂ ಬರಲ್ಲ, ಬಟ್ ವೋಟ್ ಕಟ್ಟರ್ ಆಗುತ್ತೆ, ಅಥವಾ ಆ ಸಂಖ್ಯೆಗಳನ್ನು ಕಟ್ ಮಾಡುವಂಥ ಪಕ್ಷ ಆಗುತ್ತೆ ಟಿವಿಕೆಗೆ. 78 ಈಗ ಸದ್ಯಕ್ಕೆ DMK ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು ಅಥವಾ ಗೆದ್ದಿರುವಂಥದ್ದು. ಆದರೆ ಅದರ ಸ್ಥಿತಿಯಂತೂ ಹೀನಾಯವಾಗಿದೆ. ಆಡಳಿತ ವಿರೋಧಿ ಅಲೆ ಅಷ್ಟರ ಮಟ್ಟಿಗೆ ದೊಡ್ಡ ಹೊಡೆತವನ್ನು DMKಗೆ ಕೊಟ್ಟಿದೆ. ವಿಜಯ್ ಅವರ ಟಿವಿಕೆ ಪಕ್ಷದ ಅಬ್ಬರದಲ್ಲಿ DMK ಕೊಚ್ಚಿ ಹೋಗಿದೆ. ಪಕ್ಷ ಒಂದು ಕಡೆ ಸೋಲ್ತಾ ಇದೆ, ಅದರ ಜೊತೆಗೆ ಖುದ್ದು MK ಸ್ಟಾಲಿನ್ ಅವರೇ ಸೋತಿದ್ದಾರೆ ಈ ಒಂದು ಚುನಾವಣೆಯಲ್ಲಿ. ಅಂದರೆ ಜನರ ಮನಸ್ಸಿನಲ್ಲಿ ಆ ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗೆ ಒಂದು ಪರಿಣಾಮ ಬೀರುತ್ತು ಜಸ್ಟ್ ಇಮ್ಯಾಜಿನ್ ಮಾಡಿ. ಈಗ ಸದ್ಯಕ್ಕೆ 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ.
11 ಗಂಟೆ 12 ಗಂಟೆ ಟೈಮ್ನಲ್ಲಿ 3ನೇ ಸ್ಥಾನದಲ್ಲಿತ್ತು DMK. 35, 40, 45 ಇಷ್ಟರಲ್ಲೇ ಆಟ ಆಡ್ತಾ ಇತ್ತು. ಈಗ ಒಂದು ಸ್ವಲ್ಪ ಚೇತರಿಕೆ ಅಂತೂ ಕಾಣ್ತಾ ಇದೆ DMK. ಬಟ್ ಅಧಿಕಾರ ಹಿಡಿಯುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. DMK ಅಧಿಕಾರ ಹಿಡಿಬೇಕು ಅಂತಂದರೆ AIADMKನೇ ಜೊತೆಗೆ ಬರಬೇಕು. ಅಷ್ಟರ ಮಟ್ಟಿಗೆ ಕೊರತೆ ಇರುವಂಥದ್ದು. ಬಟ್ ಆ ಸಾಧ್ಯತೆ ತುಂಬ ಕಡಿಮೆ. ಈಗ ರಾಜಕೀಯ ವಿಶ್ಲೇಷಕರು ಪ್ರಿಡಿಕ್ಟ್ ಮಾಡ್ತಾ ಇರುವಂಥದ್ದೇನು, TVK ಅಧಿಕಾರಕ್ಕೆ ಬರುತ್ತೆ. ಆದರೆ TVK ಮುಂದೆ 2 ಆಪ್ಷನ್ ಇದೆ. ಒಂದು ಕಡೆ ಕಾಂಗ್ರೆಸ್ಸನ್ನು DMKಯಿಂದ ಬೇರ್ಪಡಿಸಿ ತಮ್ಮ ಜೊತೆಗೆ ಸೇರಿಸ್ಕೊಂಡು ಅದರ ಜೊತೆಗೆ CPIM ಪಕ್ಷದ ಒಂದು ಸಪೋರ್ಟನ್ನು ಪಡ್ಕೊಂಡು PMK ಸಪೋರ್ಟ್ ಪಡ್ಕೊಂಡು ಅಧಿಕಾರಕ್ಕೆ ಬರುವಂಥದ್ದು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥದ್ದು. ಇನ್ನೊಂದು, ಕಾಂಗ್ರೆಸ್ಸು ಬೇಡ, PMKನೂ ಬೇಡ, ಯಾರೂ ಬೇಡ, AIADMK ಸಾಕು ಅಂತಾದರೆ AIADMK ಜೊತೆ ಹೋಗ್ಬೋದು. ಆದರೆ ಇಲ್ಲಿ ಒಂದು ಕ್ಯಾಚ್ ಏನು ಅಂತಂದರೆ AIADMK ಜೊತೆಗೆ BJP ಕೂಡ ಇದೆ. ತಮಿಳುನಾಡಿನ ಎಲೆಕ್ಷನ್ನಲ್ಲಿ ಜನ BJPಯನ್ನು ಮಕಾಡೆ ಮಲಗಿಸಿದ್ದಾರೆ. ಕಾರಣ ಏನು ಅಂತಂದರೆ ತಮಿಳುನಾಡಿನ ಜನತೆಗೆ ಒಂದು ಮನಸ್ಸಿನಲ್ಲಿರುವಂಥದ್ದು BJP ಉತ್ತರ ಭಾರತದ ಪಕ್ಷ, ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದರೆ BJP ಹಿಂದಿ ಹೇರಿಕೆಯನ್ನು ಮಾಡುತ್ತೆ. ಇನ್ಫ್ಯಾಕ್ಟ್ DMK ಈ ಚುನಾವಣೆಯನ್ನು ಎದುರಿಸಿದ್ದೇ ಆ ರೀತಿಯಾಗಿ. ತಮಿಳಿನ ಅಸ್ಮಿತೆ, ದ್ರವಿಡಿಯನ್ ಐಡಿಯಾಲಜಿ, ಇದರ ಬಗ್ಗೆ ಚುನಾವಣೆಯನ್ನು DMK ಮಾಡಿರುವಂಥದ್ದು BJP ವಿರುದ್ಧ, AIADMK ವಿರುದ್ಧ. ಆದರೆ BJP ಇರೋದ್ರಿಂದ ಜನ ವಿಜಯ್ ಅವರು AIADMK ಮೈತ್ರಿಕೂಟದ ಜೊತೆ ಹೋದರೆ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. TVKಗೆ ವೋಟ್ ಹಾಕಿರುವಂಥ ಜನ ಯಾವ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ, ಅಥವಾ AIADMK ಸಪ್ರೇಟಾಗಿ TVK ಜೊತೆ ಅಲಯನ್ಸ್ ಮಾಡ್ಕೊಳ್ಳುತ್ತಾ ಗೊತ್ತಿಲ್ಲ. ಈಗ ಮೇ 7ಕ್ಕೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಯಾರ ಜೊತೆಗೆ ಅನ್ನೋದೇ ಪ್ರಶ್ನೆ. ಹೀಗಾಗಿ ಚೆನ್ನೈನಲ್ಲಿ ಇವತ್ತು ಒಂದು ಮಹತ್ವದ ಸಭೆಯನ್ನು ನಡೆಸಲಿಕ್ಕೆ ವಿಜಯ್ ಅವರು ಪ್ಲ್ಯಾನ್ ಮಾಡಿದ್ದಾರೆ, ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪಕ್ಷದ ಗೆದ್ದಿರುವಂಥ ಅಭ್ಯರ್ಥಿಗಳನ್ನು ಕರೆದು ಅವರ ಅಭಿಪ್ರಾಯ ಪಡುವಂಥ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಆದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ TVK ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿ ಆಗಿದೆ. ಆದರೆ ಘೋಷಣೆ ಮಾಡಿರುವಂಥ ಬೆಂಬಲವನ್ನು TVK ಪಕ್ಷ ಸ್ವೀಕಾರ ಮಾಡುತ್ತಾ ಕಾದು ನೋಡಬೇಕು. ಸೊ ಇವತ್ತು ಸಂಜೆ ಚೆನ್ನೈನಲ್ಲಿ ಗೆದ್ದಿರುವಂಥ TVK ಅಭ್ಯರ್ಥಿಗಳನ್ನು ಒಂದು ಕಡೆ ಸೇರಿಸಿ ಆ ಅಭ್ಯರ್ಥಿಗಳಿಂದ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ನಟ ವಿಜಯ್ ಅವರು ಮಾಡ್ತಾರೆ. ಸೊ ಅಲ್ಲಿ ಏನಾದರೂ ಆಯಿತು ಕಾಂಗ್ರೆಸ್ ಜೊತೆ ಹೋಗೋಣ ಅಂತಾದರೆ ಆಗ ಬಹುಶಃ ತಮಿಳುನಾಡಿನ ಆ ಪೊಲಿಟಿಕಲ್ ಈಕ್ವೇಷನ್ನೇ ಚೇಂಜ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.